ಶ್ರೀ ವಿನಯ್ ಹೆಗ್ಡೆಯವರು ಇವತ್ತು ನಮ್ಮೊಂದಿಗಿಲ್ಲ. ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ಭಾಳ ಹೆಸರುವಾಸಿಯಾದಂಥ ವ್ಯಕ್ತಿತ್ವ, ಮತ್ತು ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂಥ ಮಹಾನುಭಾವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ನಷ್ಟ, ತುಂಬಲಾರದ ನಷ್ಟ ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ನಾನು ಸಹ ಅವರ ಒಂದು ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿ. ನನ್ನ ಡಿಗ್ರಿ ಇರ್ಬೋದು ಅಥವಾ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ BDS MDS ಎಲ್ಲನೂ ಸಹ ನಾನು ಅವರ ಇದೇ ಇನ್ಸ್ಟಿಟ್ಯೂಷನಲ್ಲೇ ಮಾಡಿ ಅಲ್ಲೇ ಸ್ವಲ್ಪ ಟೀಚಿಂಗ್ ಸಹ ಮಾಡಿದ್ದೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ. ಈ ಪ್ರತಿಯೊಂದು ಹಂತದಲ್ಲಿ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ, ನಾನಿರ್ಬೋದು, ಅಲ್ಲಿ ಕಲಿತಂಥ ಯಾರೇ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅಲ್ಲಿ ಕಲಿಸುವಂಥ ಶಿಕ್ಷಕ ವೃಂದದವರು ಇರ್ಬೋದು, ಎಲ್ಲರಂತ ಸ್ವಂತ ಮನೆಯವರ ರೀತಿಯಲ್ಲಿ ನಮ್ಮನ್ನೆಲ್ಲ ಕೇರ್ ತೆಗೆದುಕೊಳ್ತಾಯಿದ್ರು. ಯಾವತ್ತೂ ಸಹ ಒಂದು ಸಾರಿ ಸಹ ಸಿಟ್ಟಿನಿಂದ ಮಾತಾಡಿದಂಥ ವ್ಯಕ್ತಿತ್ವ ಅಲ್ಲ. ಇಡೀ ಮಂಗಳೂರಿನಲ್ಲಿ ಇರ್ಬೋದು ಮತ್ತು ದೇರಳಗಟ್ಟೆ ನೋಡಿದರೆ ಅಥವಾ ನಿಟ್ಟೆಯನ್ನು ನೋಡಿದರೆ ಅದೆರಡು ಪ್ರದೇಶ, ಇದು 3 ಪ್ರದೇಶದ ಡೆವಲಪ್ಮೆಂಟಿಗೆ, ಬೆಳವಣಿಗೆಗೆ ವಿನಯ್ ಹೆಗ್ಡೆ ಅವರ ಕೊಡುಗೆ ಬಹಳಷ್ಟಿದೆ. ಈಗ ಬೆಂಗಳೂರಿನಲ್ಲಿ ಸಹ ಅವರದ್ದೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಲ್ಲಿ ಸಹ ಅದು ಸುತ್ತಮುತ್ತ ಏರಿಯಾದಲ್ಲಿ ಮಸ್ತು ಡೆವಲಪ್ಮೆಂಟ್ಗಳು ಆಗಿದ್ದನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಹಿಂದೆ ನಮ್ಮ ಜಿಲ್ಲೆಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯನ್ನು ಸೇರಿಸಿದರೆ KMCಯಲ್ಲಿ ಮಾತ್ರ ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದದ್ದನ್ನು ಕಂಡಿದ್ದೇವೆ. ನಂತರ ಇಷ್ಟೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ನ ಕಟ್ಟಿದಂಥ ಒಂದು ವ್ಯಕ್ತಿತ್ವ ವಿನಯ್ ಹೆಗ್ಡೆ ಅವರು. ನಮಗೆಲ್ಲರಿಗೂ ಸಹ ತುಂಬಲಾರದ ಒಂದು ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರ ಹತ್ರ ಪ್ರಾರ್ಥಿಸಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಅವರ ಮನೆಯವರಿಗೆ ಸಹ, ಮನೆಯವರು ಮತ್ತು ಇನ್ನೂ ಸಹ ವಿದ್ಯಾರ್ಥಿ ವೃಂದದಿರ್ಬೋದು, ಸ್ಟಾಫ್ ಇರ್ಬೋದು, ಎಲ್ಲರಿಗೂ ಸಹ ಈ ಒಂದು ನಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿಯ ಭಗವಂತ ಎಲ್ಲರಿಗೂ ಸಹ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಸಹ ಮಾಡಲಿಕ್ಕೆ ಇಚ್ಛಿಸ್ತೇನೆ.